ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ನಮಗೆ ಯಾರ್ಯಾರ ವಿರುದ್ಧ ಏನೇನು ಎವಿಡೆನ್ಸ್ ಸಿಕ್ಕಿದೆ ನಾವು ಎವಿಡೆನ್ಸ್ ಡಿಸ್ಕ್ಲೋಸ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಕೆಲವು ಜನ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ ಏನು ಎವಿಡೆನ್ಸ್ ಸಿಗುತ್ತೆ ಪಕ್ಕ ಅವ್ರ ವಿರುದ್ಧ ನಾವು ಆ್ಯಕ್ಷನ್ ತಗೋತೀವಿ. ಅದು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎವಿಡೆನ್ಸ್ ಬೇಸ್ ನಾವು ಇನ್ವೆಸ್ಟಿಗೇಷನ್ ನೀಟಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಲಾಸ್ಟ್ 3 ಡೇಸಲ್ಲಿ ಬಾಗಲಕೋಟೆಯಲ್ಲಿ ಈ ಇನ್ಸಿಡೆಂಟ್ ಆದ ನಂತರ, ಒರಿಜಿನಲ್ ಇನ್ಸಿಡೆಂಟ್ ಆದ ನಂತರ ಯಾವುದೂ ಘಟನೆ ಆಗಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ AC ಮುಖಾಂತರ ನವನಗರಲ್ಲಿ 163 ಏನು ನಾವು 144 ಹಳೆ 144 CRPC ಆರ್ಡರ್ ಏನಿದೆ ಅದು ಲಿಫ್ಟ್ ಮಾಡೋಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ತಕ್ಷಣಕ್ಕೆ ಆಲ್ಮೋಸ್ಟ್ ಜಾರಿ ಆಗದಂಥ 163 ನವನಗರ ಏರಿಯಾದಲ್ಲಿ ಇಲ್ಲ. ಆದರೆ ಬಾಗಲಕೋಟೆ ಟೌನ್ ಲಿಮಿಟಲ್ಲಿ ನಾವು ಇನ್ನೂ 5 ದಿವಸ 163 ಆರ್ಡರ್ 144 CRPC ಆರ್ಡರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 28ನೇ ತಾರೀಕು ತನಕ ಬಾಗಲಕೋಟೆ ಮತ್ತು ಸುತ್ತಮುತ್ತ 4 ಕಿಲೋಮೀಟರಲ್ಲಿ. ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ ಮೀಡಿಯಾ ಮುಖಾಂತರ ಪ್ಲಸ್ ನಮ್ಮ ಮಾಹಿತಿ ಆಧಾರ ಮೇಲೆ ಕೆಲವು ಸಂಘಟನೆಯವರು 26ಗೆ ಪ್ರತಿಭಟನೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಟೌನ್ ಓಲ್ಡ್ ಟೌನ್ ಏರಿಯಾದಲ್ಲಿ ಯಾವುದೂ ಪ್ರತಿಭಟನೆಗೆ ಅವಕಾಶ ಇಲ್ಲ. ಅಲ್ಲಿ 163 ಜಾರಿ ಇರುತ್ತೆ. ಯಾರು ಏನಾದರೂ ವೈಲೇಷನ್ ಮಾಡಿದರೆ 163 ಆರ್ಡರ್ದು ಅವ್ರ ವಿರುದ್ಧ ಸ್ಟ್ರಿಕ್ಟಾಗಿ ಏನು ಕ್ರಮ ಜರುಗಿಸಬೇಕು ನಾವು ಜರುಗಿಸ್ತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಎನಿ ವೈಲೇಟರ್ ಆಫ್ 163 ಆರ್ಡರ್ ವಿಲ್ ಬಿ ಹ್ಯಾಂಡಲ್ ಆ್ಯಸ್ ಪರ್ ಸ್ಟ್ರಿಕ್ಟ್ ಲಾ ಆ್ಯಂಡ್ ಆರ್ಡರ್ ಪ್ರೊಸೀಜರ್. ಅದಕ್ಕೆ ನಾವು ಏನು ರಿಲ್ಯಾಕ್ಸೇಷನ್ ಏನು ಡಿಸ್ಕ್ರಿಪೆನ್ಸ್ ಇದೆ ಏನು ತಗೊಳ್ಳಲ್ಲ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಅದ್ರ ಜೊತೆಗೆ ನಾವು ನಮ್ಮ ಇಲಾಖೆ ಪರವಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಡ್ಮಿನಿಸ್ಟ್ರೇಷನ್ ನಾವೆಲ್ಲ ಜೊತೆಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು ಹೇಳಿದ್ದಾರೆ 28ಗೆ ಎಕ್ಸಾಮ್ಸ್ ಇದೆ. ತುಂಬ ವ್ಯಾಪಾರಿ ಅವರಿಗೆ ಅವರು ಇವರು ಬೀದಿ ಬೇರೆ ವ್ಯಾಪಾರಿ ಇರ್ತಾರೆ ಓಲ್ಡ್ ಟೌನಲ್ಲಿ, ಅವರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ, ಪಬ್ಲಿಕ್ಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಈಗಾಗಲೇ ತುಂಬ ಜನ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ವಾಪಸ್ ಬಂದಿದೆ ಬಾಗಲಕೋಟೆ ಟೌನಲ್ಲಿ. ಅವರು ಇದೇ ರೀತಿ ಮೇಂಟೈನ್ ಆಗಬೇಕು. ಇನ್ನು ಮುಂದಿನ ದಿವಸ ಅಲ್ಲಿ ಬೇರೆ ಹಬ್ಬ, ಬೇರೆ ಲೈಫ್ ಸುವ್ಯವಸ್ಥೆ ಕಂಟಿನ್ಯೂ ಆಗಬೇಕು ಮತ್ತು ಎಕ್ಸಾಮ್ಸ್ ಕೂಡ ಚೆನ್ನಾಗಿ ನಡೆಸಬೇಕು. ಅದಕ್ಕೆ ನಾವು ಎಲ್ಲ ಸಂಘಟನೆಗೆ ನಾನು ಕೂಡ ನಮ್ಮ ಇಲಾಖೆಯವರು ಕೂಡ ಅಪೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಯಾವ ರೀತಿ ಅವರು ಕಾಪ್ರೇಟ್ ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ದಿವಸ ಅಲ್ಲಿ ಕೂಡ ಕಾಪ್ರೇಟ್ ಮಾಡಬೇಕು. ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇರುತ್ತೆ, ಬಟ್ ಕಾನೂನು ಪ್ರಕಾರನೇ ನಾವು ಪ್ರತಿಭಟನೆ ಮಾಡಬೇಕು. ಎಲ್ಲಿ ಅವಕಾಶ ಇಲ್ಲ ಅಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಸೊ ಇದೇ ರೀತಿ ಸೋಷಿಯಲ್ ಮೀಡಿಯಲ್ಲಿ ಕೂಡ ಏನಾದರೂ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದ್ದರೆ, ಫೀಲ್ಡಲ್ಲಿ ಇದ್ದರೆ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ. ಈಗಾಗಲೇ ತಗೋತಾ ಇದ್ದೀವಿ, ಇನ್ನು ಮುಂದೆ ಕೂಡ ತಗೋತೀವಿ. ಆ ಇನ್ಸಿಡೆಂಟ್ ನಡೆದಿತ್ತು, ಆ ವಿಚಾರವಾಗಿ ಈಗಾಗಲೇ FIR ದಾಖಲಾಗಿದೆ. ಒಂದು ಇನ್ಸಿಡೆಂಟ್ ಬಗ್ಗೆ ಅದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಇನ್ವೆಸ್ಟಿಗೇಷನಲ್ಲಿ ಯಾರ ವಿರುದ್ಧ ಎವಿಡೆನ್ಸ್ ಸಿಗುತ್ತೆ ಅವರು ಯಾರೇ ಇರಲಿ ಅದ್ರ ಪ್ರಕಾರ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಓಲ್ಡ್ ಟೌನ್ ಏರಿಯಾ ಅಲ್ಲಿ ಬಾಗಲಕೋಟೆ ಓಲ್ಡ್ ಟೌನ್ ಏರಿಯಾ ಅಲ್ಲಿ 163 BNSS ಆರ್ಡರ್ ಅದು ಜಾರಿ ಇರುತ್ತೆ. ನವನಗರಲ್ಲಿ ಇಲ್ಲ. ನವನಗರಲ್ಲಿ ನಾವು ಲಿಫ್ಟ್ ಮಾಡ್ತೀವಿ. ನವನಗರ ವಿದ್ಯಾಗಿರಿ 2 ಏರಿಯಾಲಿ 163 ಇಂಟೆನ್ಷನ್ ನಾವು ನೋಡ್ತೀವಿ. ನಮ್ಮ ಪ್ರಯಾರಿಟಿ ಏನಿದೆ, ಶಾಂತಿ ಸುವ್ಯವಸ್ಥೆ ವಾಪಸ್ ಬರಬೇಕು. ಯಾರು ಪ್ರೊಟೆಸ್ಟ್ ಇಂಟೆನ್ಷನ್ಗೆ ಬರ್ತಾ ಇದ್ದಿದ್ರೆ, ನಾರ್ಮಲ್ ಲೈಫ್ ಏನು ನಡೀತಾ ಇದೆ ಅದಕ್ಕೆ ಏನು ಅಡಚಣೆ ಇಲ್ಲ. ಯಾವುದು ಪ್ರೊಟೆಸ್ಟ್ ಇಂಟೆನ್ಷನ್ಗೆ ಬರ್ತಾ ಇದ್ದರೆ, ಯಾರು ಗಲಾಟೆ ಇಂಟೆನ್ಷನ್ಗೆ ಬರ್ತಾ ಇದ್ದರೆ ಅದು ಎಲ್ಲ ನಾವು ತಡ ಹಾಕಿದ್ದೀವಿ. ಯಾವುದಕ್ಕೆ ಅವಕಾಶ ಕೊಡಲಿಲ್ಲ ಲಾಸ್ಟ್ 3 ಡೇಸಲ್ಲಿ. 163 ಇಂಪ್ಲಿಮೆಂಟೇಷನ್ ನಾವು ನೀಟಾಗಿ ಮಾಡ್ತಾ ಇದ್ದೀವಿ. ಯಾವುದು ಗಲಾಟೆ ಆಗಿಲ್ಲ, ಯಾವುದು ಇನ್ಸಿಡೆಂಟ್ ಆಗಿಲ್ಲ. 163 ಇಂಟೆನ್ಷನ್ ಇಂಪಾರ್ಟೆಂಟ್ ಇದೆ. ಯಾವ ವಿಚಾರವಾಗಿ ಅವರು ಬರ್ತಾ ಇದ್ದಾರೆ, ಏನು ಇಂಟೆನ್ಷನ್ ಇದೆ, ಪೂರ್ತಿ ರೆಸ್ಟ್ರಿಕ್ಷನ್ ಕೂಡ ಪಬ್ಲಿಕ್ ಯಾವುದೇ ಆಯುಧಗಳನ್ನು ಯಾವುದೇ ಇಂಥ ವಸ್ತುಗಳನ್ನು ಹಿಡ್ಕೊಂಬರಬಾರ್ದು ಅಂತದೆ. 20 ತಾರೀಕಿನವರೆಗೆ ಅಂಗಡಿ ಮುಂಗಟ್ಟು ಓಡಿಸಲು ಬಂದ್ ಮಾಡಿದ್ರು. ಅದನ್ನು ಕೂಡ ಮಾಡಿದೆವು. ನಾವು ವರ್ತಕರ ಸಂಘದ ಅಧ್ಯಕ್ಷರು ಬಂದಿದ್ದರು, ಅವರು ಕೂಡ ಹೇಳಿದ್ದಾರೆ ನಮಗೂ ತೊಂದರೆ ಆಗುತ್ತೆ ಅಂತ. ಅವರು ಸಹಕರಿಸಿದ್ದಾರೆ. ಮುಸ್ಲಿಂ ಬಾಂಧವರಿಗೂ ರಿಕ್ವೆಸ್ಟ್ ಮಾಡಿದೆವು, ಹಿಂದೂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡಿದೆವು. ಇಲ್ಲಿ ಯಾರೂ ಕಾನೂನು ತಮ್ಮ ಕೈಯಲ್ಲಿ ತೊಗೋಬಾರ್ದು. ಕಾನೂನು ಯಾರು ಉಲ್ಲಂಘನೆ ಮಾಡ್ತಾರಲ್ಲ, ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ತಮ್ಮ ಮೂಲಕ ಹೇಳ್ತೀವಿ. ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಅಥವಾ ಯಾವುದೇ ಧರ್ಮ ವ್ಯಕ್ತವಾಗಿ ನಾವು ಆ್ಯಕ್ಷನ್ ಇಲ್ಲ, ನಿಷ್ಪಕ್ಷಪಾತವಾಗಿ ನಾವು ಕ್ರಮ ವಹಿಸ್ತೇವೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್,
ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ: ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.